ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತು ಬಂದು ಥರ್ಸ್ಡೇ. ಯೂಶ್ವಲಾಗಿ ಥರ್ಸ್ಡೇಸ್ ನಾವು ಟೆಂಪಲ್ಗೆ ಹೋಗ್ತೀರಿ, ಬಟ್ ಇವತ್ತು ಹೋಗ್ತಾ ಇಲ್ಲ. ಸೊ ಬಿಕಾಸ್ ಫ್ಯಾಮ್ಲಿಯಲ್ಲಿ ಕೆಲವೊಂದು ರಿಚುವಲ್ಸ್ ನಡೀತಾ ಇದೆ. ಸೊ ನಾವು ಟೆಂಪಲ್ ಆ್ಯಂಡ್ ಅಫ್ಕೋರ್ಸ್ ಮನೇಲಿ ಪೂಜೆ ಮಾಡೋಂಗಿಲ್ಲ. ಆ್ಯಕ್ಚುಲಿ ಲೆಫ್ಟ್ ಓವರ್ ರೈಸ್ ತುಂಬ ಇತ್ತು. ರಾತ್ರಿ ಒಂಚೂರು ರೈಸ್ ಜಾಸ್ತಿ ಇಟ್ಬಿಟ್ಟಿದೆ. ಸೊ ಜಾಸ್ತಿ ಇದೆ ಅಂದ್ಕೊಂಡು ಇವತ್ತು ಮಾರ್ನಿಂಗ್ ಅದೇ ಇಟ್ಟು ಏನಾದರೂ ರೆಸಿಪಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಆ್ಯಂಡ್ ಯೂಶ್ವಲಾಗಿ ನಾನು ಇದು ಪೆಪ್ಪರ್ ರೈಸ್ ಅಂತ ಒಂದು ಒಗ್ಗರಣೆ ಕೊಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಟ್ರಸ್ಟ್ ಮೀ, ಈ ಟೇಸ್ಟ್ ಮಾತ್ರ ಕಾಂಪ್ರಮೈಸ್ ಆಗಂಗೆ ಇಲ್ಲ, ಅಷ್ಟು ಯಮ್ಮಿಯಾಗಿರುತ್ತೆ. ಇದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಒಂದು ಕಡಾಯಲ್ಲಿ ನೀವು ಒಂದು 2 to 3 ಟೇಬಲ್ ಸ್ಪೂನಷ್ಟು ಗ್ರೌಂಡ್ನಟ್ ಆಯಿಲ್ ಆಗಿರಲಿ ಅಥವಾ ಕೊಕೊನಟ್ ಆಯಿಲ್ ಆರ್ ಸನ್ಫ್ಲವರ್ ಆಯಿಲ್, ಎನಿಥಿಂಗ್ ಇಸ್ ಫೈನ್. ಅದಕ್ಕೆ 1 ಟೀ ಸ್ಪೂನಷ್ಟು ಮಸ್ಟರ್ಡ್ ಸೀಡ್ ಆ್ಯಂಡ್ 1.5 ಟೀ ಸ್ಪೂನಷ್ಟು ಜೀರಾ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಮತ್ತು ಗಾರ್ಲಿಕ್ ಆ್ಯಂಡ್ ಕ್ಯಾಶ್ಯೂಸ್ ಎರಡೂ ಈಕ್ವಲ್ ಕ್ವಾಂಟಿಟಿಗೆ ತಗೊಳ್ಳಿ. ಸೊ ಯೂಶ್ವಲಾಗಿ ಅದು ನಮ್ಮ ಬಾಯಿಗೆ ಸಿಗೋವಾಗ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಎಮ್ಮಿ ಟೇಸ್ಟ್ ಇರುತ್ತೆ. ಸೊ ಇದಕ್ಕೆ ಕ್ವೀನ್ ಆ್ಯಂಡ್ ಕಿಂಗ್ ಅಂದರೆ ಗಾರ್ಲಿಕ್ ಆ್ಯಂಡ್ ಕ್ಯಾಶ್ಯೂನೇ. ಸೊ ಹಾಕ್ಕೊಂಡು ಆಲ್ಮೋಸ್ಟ್ ಒಂದು ಅರ್ಧ ಕೈ ಹಿಡಿಯಷ್ಟು ಕರಿಬೇವು ಹಾಕ್ಕೊತೀನಿ. ಆ್ಯಂಡ್ ಪೆಪ್ಪರ್ ಕ್ರಷ್ ಮಾಡ್ಕೊಂಡಿದ್ದೀನಿ ಈ ರೀತಿ. ಸೊ ಇದು ಕೋರ್ಸ್ ಆಗಿದ್ದರೆ ಸಾಕು, ತುಂಬ ಫೈನ್ ಪೌಡರ್ ಆಗಿರಿದ್ರೆ ಅಷ್ಟು ಟೇಸ್ಟ್ ಇರೋದಿಲ್ಲ. ಸೊ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಸಾರ್ಟ್ ಔಟ್ ಮಾಡ್ಕೋಬೇಕು. ಚಿಲ್ಲೀಸ್ ಬಂದು either ನೀವು ಗ್ರೀನ್ ಚಿಲ್ಲಿ ಆದರೂ ಆ್ಯಡ್ ಮಾಡ್ಕೋಬೋದು ಅಥವಾ ಡ್ರೈ ಚಿಲ್ಲಿ ಆದರೂ ಆ್ಯಡ್ ಮಾಡ್ಬೋದು. ಆ್ಯಂಡ್ ಫೈನಲಾಗಿ ನಿಮ್ಮ ಸ್ಪೈಸ್ ಲೆವೆಲ್ ಚೆಕ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. either ಗ್ರೀನ್ ಚಿಲ್ಲಿ ಹಾಕಂಗಿದ್ರೆ ಸ್ಪೈಸಿ ಸ್ವಲ್ಪ ಜಾಸ್ತಿ ಇರುತ್ತೆ, ರೆಡ್ ಚಿಲ್ಲಿ ಹಾಕಿದ್ರೆ ಸ್ಪೈಸ್ ಲೆವೆಲ್ ಕಡಿಮೆ ಇರುತ್ತೆ. ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ಫ್ಯಾಮಿಲಿ ಟೇಸ್ಟ್. ಆ್ಯಂಡ್ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಒನ್ಸ್ ಕ್ಯಾಶ್ಯೂಸ್ ಆ್ಯಂಡ್ ಗಾರ್ಲಿಕ್ ಬಂದು ನಿಮಗೆ ಲೈಟ್ ಬ್ರೌನ್ ಕಲರ್ ಚೇಂಜ್ ಆಗಿದ ತಕ್ಷಣ ಸ್ವಿಚ್ ಆಫ್ ಮಾಡಿಕೊಂಡು ಮತ್ತು ನೀವು ಒಂದು 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕಾಗತ್ತೆ. ಸೊ ಇದು ಸೂಪರ್ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ರೈಸ್ಗೆ ಡೈರೆಕ್ಟಾಗಿ ಹಾಕಿ ಮಿಕ್ಸ್ ಮಾಡೋದು. ದಟ್ಸ್ ಇಟ್. ವೆರಿ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ. ಇದು ಆಲ್ಮೋಸ್ಟ್ ಒಂದು 5 to 8 ಮಿನಿಟ್ಸಲ್ಲಿ ಮುಗ್ದೋಗುತ್ತೆ. ಸೊ ನಾನಿಲ್ಲಿ ನಿನ್ನೆ ರಾತ್ರಿದು ರೈಸ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ವಾರ್ಮ್ ಮಾಡೋಕ್ಕೋಸ್ಕರ ಕಡಾಯಲ್ಲಿ ಟ್ರಾನ್ಸ್ಫರ್ ಮಾಡಿ ಜಸ್ಟ್ ಲೋ ಫ್ಲೇಮಲ್ಲಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಕೊಟ್ಟೆ, ಒಂದು 1 minute or 2 minutesಲ್ಲಿ. ಸೊ ರೈಸ್ ಸ್ವಲ್ಪ ವಾರ್ಮ್ ಆಗುತ್ತೆ ಬೈ ದ ಟೈಮ್. ಸೊ ನಾವು ತಿನ್ನೋವಾಗ ಚೆನ್ನಾಗಿರುತ್ತೆ. ಆ್ಯಂಡ್ ಫೈನಲಿ ಸ್ನ್ಯಾಕ್ಸ್ಗೆ ಏನಾದರೂ ಮಾಡಬೇಕು ಅಂತ ಅನಿಸ್ತಿತ್ತು. ಆ್ಯಂಡ್ ಚೂರು ನೆನ್ನೆದು ದೋಸೆ ಹಿಟ್ಟಿತ್ತು, ಲೈಕ್ ಹೇಗೆ ಹೇಳೋದು, ಒಂದು ಕಪ್ ಅಷ್ಟಿತ್ತು. ಸೊ ಅದಕ್ಕೆ ಒಂಚೂರು ಗೋಧಿ ಹಸಿಟ್ಟು, ಜೀರಿಗೆ, ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂಚೂರು ಸೋಡಾ ಹಾಕ್ಕೋಬೇಕಾಗತ್ತೆ. ಎಲ್ಲವನ್ನು ಹಾಕಿ ಫೈನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅದೊಂದು 10 to 20 minutes ಹಾಗೆ ಬಿಟ್ಬಿಡಿ, ಅದು ಸೆಟ್ ಆಗುತ್ತೆ. ಆನಂತರ ನೀವು ಆಯಿಲಲ್ಲಿ ಬೋಂಡಾಸ್ ಹೇಗೆ ಹಾಕ್ತಿರೋ ಆ ರೀತಿ ಹಾಕ್ಕೊಂಡು ಹೋಗೋದು. ಇದು ತುಂಬ ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಮಕ್ಕಳೆಲ್ಲ ದೊಡ್ಡವರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಟ್ರೈ ಮಾಡಿ ನೋಡಿ. ಸೊ ಖಾರ ಬೋಂಡ, ಸ್ವೀಟ್ ಬೋಂಡ, ಎನಿಥಿಂಗ್ ಇಸ್ ಫೈನ್. ಸೊ ಮೈದಾ ಹಸಿಟ್ಟು ಬದಲು ನಾನು ಗೋಧಿ ಹಸಿಟ್ಟು ಹಾಕ್ಕೊತಾ ಇದ್ದೀನಿ. ಮೈದಾ ಹಾಕಿದ್ರೆ ಇನ್ನೂ ನಿಮಗೆ ಒಳಗೆ ಪ್ಲಫಿಯಾಗಿ ಆ್ಯಂಡ್ ಸಾಫ್ಟಾಗಿರುತ್ತೆ. ಬಟ್ ಮೈದಾ ಅಷ್ಟೊಂದು ಪ್ರಿಫರ್ ಮಾಡೋಕ್ಕೆ ಹೋಗಲ್ಲ ನಾನು, ಅದಕ್ಕೆ ಗೋಧಿ ಹಸಿಟ್ಟೆ ಹಾಕ್ಕೊತಾ ಇದ್ದೀನಿ. ಸೊ ನೀವು ಬೇಕಾದರೆ ಮೈದಾ ಹಾಕಿ ಟ್ರೈ ಮಾಡಿ ನೋಡಿ. ಈವನ್ ಮೈದಾದಲ್ಲಿ ಸಹ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಆಪ್ಷನಲ್ ಆಗಿ ನೀವು ಡ್ರೈ ಕೊಕೊನಟ್ ಸಹ ತುರಿದ್ಬಿಟ್ಟು ಹಾಕ್ಬೋದು, ಅಥವಾ ಬನಾನಾ ಸಹ ನೀವು ಫೈನ್ ಪೇಸ್ಟ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಕೂಡ ಹಾಕ್ಬೋದು. ಟೇಸ್ಟ್ ಮಾತ್ರ ಕಾಂಪ್ರಮೈಸ್ ಆಗೋಷ್ಟೇ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ಆದಷ್ಟು ಲೋ ಫ್ಲೇಮಲ್ಲಿಟ್ಟು ಎಣ್ಣೆ ಒಂದ್ಸತಿ ಬಿಸಿ ಆಗಿದ ತಕ್ಷಣ ಹಾಕಿ. ಸೊ ಹೈ ಫ್ಲೇಮಲ್ಲಿಟ್ಟರೆ ಬೇಗ ಸೀದೋಗುತ್ತೆ ಆ್ಯಂಡ್ ಕಲರ್ ಚೇಂಜ್ ಆಗುತ್ತೆ, ಒಳಗೆ ಹಿಟ್ಟು ಹಾಗೇ ಇರುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀವು ಫ್ರೈ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಬೋಂಡಾಸ್ ಆಗುತ್ತೆ. ಆ್ಯಂಡ್ ಫೈನಲಾಗಿ ಬೋಂಡಾಸ್ ಎಲ್ಲ ರೆಡಿ ಆಗಿದ ತಕ್ಷಣ ನನ್ನ ಮಗನಿಗೆ ಬಾಕ್ಸ್ಗೆ ರೆಡಿ ಮಾಡಿಕೊಟ್ಟೆ. ಆ್ಯಂಡ್ ಬೆಳಗ್ಗೆ ಆ್ಯಂಡ್ ಮಧ್ಯಾಹ್ನಕ್ಕೂ ಸೇಮ್ ರೆಸಿಪಿನೇ ಕೊಟ್ಟಿದ್ದೀನಿ. ಆ್ಯಂಡ್ ಬೋಂಡಾಸ್ ನೋಡಿ ಅವ್ನು ತುಂಬ ಖುಷಿಯಾದ. ಸೊ ಅವ್ನು ಹೇಳ್ತಿದ್ದ, ನನಗೆ ಎಕ್ಸ್ಟ್ರಾ ಕೊಡು, ಈವನ್ ನನ್ನ ಫ್ರೆಂಡ್ಸ್ ಕೇಳ್ತಾರೆ, ಅವ್ರಿಗೆ ಇಷ್ಟ ಆಗುತ್ತೆ ಇದು ಅಂತ ಹೇಳ್ದ. ಸೊ ಎಕ್ಸ್ಟ್ರಾ ಆ್ಯಡ್ ಮಾಡಿ ಕೊಟ್ಟೆ. ಸೊ ಸಪ್ರೇಟ್ ಬಾಕ್ಸಲ್ಲಿ ಹಾಕಿ ಕೊಟ್ಟೆ. ಸೊ ಯಾ, ದಟ್ಸ್ ಇಟ್ ಫಾರ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೈಸ್. ಸೊ ಚೂರು ಇದೆಲ್ಲ ಆಗಿದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ಮನೆ ಒರೆಸಿ ಮನೆ ಕ್ಲೀನ್ ಮಾಡಿಕೊಂಡು ಮನೆ ಮುಂದೆ ರಂಗೋಲಿ ಹಾಕಿದೆ. ಸೊ ನನ್ನ ಮಗಳು ಬಂದು ಇನ್ ಬಿಟ್ವೀನಲ್ಲಿ ನಾನು ಹಾಕ್ತೀನಿ ಅಂತ ಹೇಳಿಬಿಟ್ಟು ಪ್ರೌಡಾಗಿ ಪಕ್ಕದಲ್ಲಿ ಕೂತ್ಕೊಂಡು ರಂಗೋಲಿ ಹಾಕ್ತಾಯಿದ್ಲು. ಸೊ ನನ್ನ ಮಗಳಿಗೆ ತುಂಬ ಇಷ್ಟ, ನಾನು ಏನು ಕೆಲಸ ಮಾಡಿದ್ರೂ ಅದರಲ್ಲಿ ಇನ್ವಾಲ್ವ್ ಆಗ್ತಾಳೆ, ಅವಳು ಸಹ ಮಾಡ್ತಾಳೆ. ಅದಕ್ಕೆ ತುಂಬ ಇಂಟ್ರೆಸ್ಟ್ ತೋರಿಸ್ತಾಳೆ. ಸೊ ನಾನು ಎಲ್ಲದಕ್ಕೂ ಎಂಕರೇಜ್ ಮಾಡ್ತೀನಿ. ಸೊ ನಾನು ಏನು ಮಾಡೋ ಕೆಲಸದಲ್ಲೂ ಬಂದು ಅವಳು ಕೈ ಹಾಕಿ ನಾನು ಇದು ಮಾಡ್ತೀನಿ ಅಂದರೆ ಫಾರ್ ಶ್ಯೂರ್ ನಾನು ಕೊಡ್ತೀನಿ. ಬಿಕಾಸ್ ಇದೆಲ್ಲ ಅವ್ರಿಗೊಂದು ಮೈಲ್ ಸ್ಟೋನ್ಸ್ ಅಂತಲೇ ಹೇಳ್ಬೋದು.
ಇದರಿಂದ ಅವ್ರಿಗೆ ಹೇಗಪ್ಪ ಸಪೋರ್ಟ್ ಆಗುತ್ತೆ ಅಂದರೆ, ಸೊ ಅವ್ರ ಬ್ರೈನ್ ಶಾರ್ಪ್ ಆಗಿರುತ್ತೆ ಆ್ಯಂಡ್ ಅವ್ರು ತುಂಬ ಕರೇಜಿಯಸ್ ಆಗಿರ್ತಾರೆ. ಯಾವ ಕೆಲಸ ಮಾಡಬೇಕು ಅಂದ್ರೂ ಹೆದರೋದಿಲ್ಲ. ಸೊ ಆದಷ್ಟು ಅವ್ರು ಏನು ಮಾಡೋಕ್ಕೆ ಹೋದ್ರೂ ಅದರಲ್ಲಿ ನೀವು ಆದಷ್ಟು ಹೆಲ್ಪ್ ಮಾಡಿ ಅವ್ರಿಗೆ. ಸೊ ಲೆಟ್ ದೆಮ್ ಲರ್ನ್. ಸೊ ಅದು ಕೆಟ್ಟದಾಗುತ್ತೋ ಒಳ್ಳೇದಾಗುತ್ತೋ ಅದು ಸೆಕೆಂಡ್ರಿ, ಬಟ್ ಲೆಟ್ ದೆಮ್ ಲರ್ನ್ ವಾಟ್ ಎವರ್ ದೇ ವಾಂಟೆಡ್ ಟು ಲರ್ನ್. ಆ್ಯಕ್ಚುಲಿ ಇವತ್ತು ಮಧ್ಯಾಹ್ನಕ್ಕೆ ನಮ್ಮ ಭಾವ ಬರ್ತಾ ಇದ್ದಾರೆ, ನಮ್ಮ ಹಸ್ಬೆಂಡ್ ಅವರ ಸೆಕೆಂಡ್ ಬ್ರದರ್. ಸೊ ಅವ್ರು ಬಂದು ನಮ್ಮ ಅತ್ತೆನ ಮೀಟಾಗಿ ಹೋಗೋದಾಗಿ ಪ್ಲ್ಯಾನ್ ಇದೆ. ಸೊ ಅದಕ್ಕೋಸ್ಕರ ಊರಿಂದ ಬರ್ತಾ ಇದ್ದಾರೆ. ಯೂಶ್ವಲಾಗಿ ನಮ್ಮ ಅತ್ತೆ ಮಾವ ಜೊತೆ ನಮ್ಮ ಎರಡನೇ ಭಾವ ಆ್ಯಂಡ್ ಅವರ ವೈಫ್ ಜೊತೆಲಿರ್ತಾರೆ. ಸೊ ಅವರು ಊರಲ್ಲೇ ಇರೋದು. ಸೊ ಇವಾಗ ಸದ್ಯಕ್ಕೆ ಅತ್ತೆ ಮಾವಾಗೆ ಟ್ರೀಟ್ಮೆಂಟ್ ನಡೀತಾ ಇದೆ, ಅದಕ್ಕೋಸ್ಕರ ಅವ್ರು ಬಂದು ನಮ್ಮ ಮನೇಲಿದ್ದಾರೆ. ಸೊ ಇವತ್ತು ಥರ್ಸ್ಡೇ ಆ್ಯಂಡ್ ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇಸ್ ನಾವು ಆ್ಯಕ್ಚುಲಿ ನಾನ್ ವೆಜ್ ತಿನ್ನೋದಿಲ್ಲ. ಅದಕ್ಕೋಸ್ಕರ ಮಶ್ರೂಮ್ ತರಿಸ್ದೆ. ಸೊ ಮಶ್ರೂಮ್ ಕರಿ ಮಾಡೋಣ ಅಂತ, ಲೈಕ್ ಆಲ್ಮೋಸ್ಟ್ ಲೈಕ್ ಚಿಕನ್ ಕರಿ ಹೇಗೆ ಮಾಡ್ತೀರೋ ಅದೇ ರೀತಿಯೇ ಮಶ್ರೂಮ್ ಕರಿ ಮಾಡೋದು. ಆ್ಯಂಡ್ ಡಿಪೆಂಡ್ಸ್ ಆನ್ ಕನ್ಸಿಸ್ಟೆನ್ಸಿ. ಲೈಕ್ ನೀವು ವಾಟ್ರಿ ಆಗಬೇಕಾದ್ರೆ ವಾಟರಿ ಆಗಿ, ತಿಕ್ಕಾಗಬೇಕಾದ್ರೆ ತಿಕ್ಕಾಗಿ ಮಾಡೋದು. ಬಟ್ ಮಸಾಲೆ ಎಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ಇದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹಾಗೆ ತೋರಿಸ್ತಾ ಹೋಗ್ತೀನಿ. ಇದು ಮಾಡೋದು ತುಂಬ ಸಿಂಪಲ್. ಯೂಶ್ವಲಾಗಿ ನಾನು 2 ಮಶ್ರೂಮ್ ಪ್ಯಾಕೆಟ್ಸ್ ತೊಗೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಮಸಾಲಾಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಗ್ರೀನ್ ಚಿಲ್ಲೀಸ್ ಒಂದು 5 to 6 ಗ್ರೀನ್ ಚಿಲ್ಲೀಸ್ ತೊಗೋಬೇಕು, ಡಿಪೆಂಡ್ ಆನ್ ಯುವರ್ ಸ್ಪೈಸ್ ಲೆವೆಲ್. ಆ್ಯಂಡ್ ಆನಿಯನ್ ಆ್ಯಂಡ್ ಟೊಮ್ಯಾಟೊ ಎರಡನ್ನೂ ಕ್ಲೀನಾಗಿ ಕಟ್ ಮಾಡಿಕೊಂಡು ಜಾರ್ಗೆ ಹಾಕ್ಕೊಳ್ಳಿ. ಸೊ ಇದರಲ್ಲಿ ಕ್ಯಾಶ್ಯೂಸ್ ಆ್ಯಂಡ್ ಪಾಪಿ ಸೀಡ್ಸ್ ಆ್ಯಡ್ ಮಾಡ್ಕೋಬೇಕು. ಸೊ ಕ್ಯಾಶ್ಯೂಸ್, ಪಾಪಿ ಸೀಡ್ಸ್ ನಿಮಗೆ ಪ್ರಾಪರ್ ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ಇನ್ ಕೇಸ್ ನಿಮ್ಗೆ ಇನ್ನೂ ಗಟ್ಟಿಯಾಗಿ ಬೇಕು ಅಂತಿದ್ರೆ ಲೈಕ್ ನೀವು ಎಕ್ಸ್ಟ್ರಾ ಕಡಲೆಪಪ್ಪು ಅಥವಾ ಕಾಯಿ ಹಾಕ್ಕೋಬೋದು. ಇಟ್ಸ್ ಕಂಪ್ಲೀಟ್ಲಿ ಆಪ್ಷನಲ್. ಆ್ಯಂಡ್ ಪೆಪ್ಪರ್ ಆ್ಯಂಡ್ ಜೀರಾ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಹೋಲ್ ಸ್ಪೈಸಸ್ ಏನೂ ಆ್ಯಡ್ ಮಾಡ್ತಾಯಿಲ್ಲ, ಜಸ್ಟ್ ಡೈರೆಕ್ಟಾಗಿ ಗರಂ ಮಸಾಲ ಪೌಡರ್ ಆ್ಯಂಡ್ ಧನಿಯಾ ಪೌಡರ್ ಯೂಸ್ ಮಾಡ್ತೀನಿ. ಗರಂ ಮಸಾಲ ಪೌಡರ್ ಜಸ್ಟ್ 1.5 ಟೀ ಸ್ಪೂನಷ್ಟು ಆ್ಯಡ್ ಮಾಡ್ಕೋಬೇಕು. ಆ್ಯಂಡ್ ಧನಿಯಾ ಪೌಡರ್ 3 ಟೀ ಸ್ಪೂನಷ್ಟು ಆ್ಯಡ್ ಮಾಡಬೇಕಾಗತ್ತೆ. ಸೊ ರೆಡ್ ಚಿಲ್ಲಿ ಪೌಡರ್ ಹಾಕೋ ಅವಶ್ಯಕತೆ ಇಲ್ಲ, ಬಿಕಾಸ್ ಆಲ್ರೆಡಿ ನಾವು ಪೆಪ್ಪರ್ ಆ್ಯಂಡ್ ಗ್ರೀನ್ ಚಿಲ್ಲಿ ಆ್ಯಡ್ ಮಾಡಿದ್ದೀರಿ. ಸೊ ಅದೇ ಸ್ಪೈಸ್ ಕರೆಕ್ಟಾಗಿರುತ್ತೆ. ಆ್ಯಂಡ್ ಸಾಲ್ಟ್ ನೀವು ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಆ್ಯಂಡ್ ಇಲ್ಲಿ ಬಂದು ಕೊತ್ತಂಬರಿ ಮತ್ತು ಪುದೀನ ಒಂದು ಹ್ಯಾಂಡ್ಫುಲ್ಲಷ್ಟು ಇದ್ದರೆ ಸಾಕು. ಹಾಕಿ ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಸೊ ನಾನು ಪ್ರೆಷರ್ ಕುಕ್ಕರಲ್ಲೇ ಮಾಡ್ತೀನಿ ಈ ಕರಿನ, ಸೊ ಬೇಗ ಆಗುತ್ತೆ. ಸೊ ನೀವು ಒಂದು ಪ್ರೆಷರ್ ಕುಕ್ಕರಲ್ಲಿ ಒಂದು 3 to 4 ಟೀ ಸ್ಪೂನಷ್ಟು ಆಯಿಲ್ ಆ್ಯಡ್ ಮಾಡ್ಕೋಬೇಕು. ಇದರಲ್ಲಿ 1 ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಸಾರ್ಟ್ ಮಾಡಿ. ಒನ್ಸ್ ನಿಮ್ಗೆ ಅರೋಮಾ ರಿಲೀಸ್ ಆಗಿದ ತಕ್ಷಣ ನೀವು ಈ ಮಸಾಲ ಆ್ಯಡ್ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಮಸಾಲೆ ಬೇಯೋವರೆಗೂ ವೆಯ್ಟ್ ಮಾಡಿ. ಆ ಆಯಿಲೆಲ್ಲ ಮೇಲೆ ಫ್ಲರ್ಟ್ ಆಗುತ್ತೆ. ಆ ನಂತರ ನೀವು ಈ ಮಶ್ರೂಮ್ಸ್ನ ಆ್ಯಡ್ ಮಾಡಿ, ಸಾಲ್ಟ್ ಆ್ಯಡ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ, ವಾಟರ್ ಕನ್ಸಿಸ್ಟೆನ್ಸಿ ಚೆಕ್ ಮಾಡಿಕೊಂಡು ಆ ನಂತರ ಪ್ರೆಷರ್ ಕುಕ್ ಮಾಡಿ. ಒಂದು 2 ವಿಸಿಲ್ ಕೊಟ್ಟರೆ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಸೊ ಬೇಸಿಕ್ಕಾಗಿ ಈ ಕರಿ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಚಪಾತಿಗೆ, ದೋಸೆಗೆ, ರೈಸ್ಗೆ, ಮುದ್ದೆಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹೋಪ್ ನೀವು ನನ್ನ ವೀಡಿಯೋಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅಂದ್ಕೊತೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಆ್ಯಂಡ್ ಈ ವಿಡಿಯೋ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಕೊಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಆ್ಯಂಡ್ ಆದಷ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಮೀಟ್ ಯು ಇನ್ ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ. ಟೇಕ್ ಕೇರ್. ಬಾಯ್.